ಏನು ಇವತ್ತು ಚೌಡಿ ಪೂಜೆನಾ? ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 11. ಗೈಸ್, ಮನೆ ಗೃಹಿಣಿ ಹತ್ರ ತುಂಬಾ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಅಚ್ಚುಕಟ್ಟಾಗಿ ಮನೆ ನಿಭಾಯಿಸೋರು ಮನೆ ಕೆಲಸದಲ್ಲಷ್ಟೇ ಬ್ಯುಸಿ ಆಗಿರ್ತಾರೆ. ಮತ್ತೇನು ಹೆಚ್ಚಿಗೆ ತೋರ್ಸೋಕೆ ಸಾಧ್ಯ ಆಗಲ್ಲ. ಅಂಡ್ ದಿನ ದಿನ ವೆರೈಟಿ ಮಾಡ್ತಾರೆ ಅಂತನೂ ನೀವು ವೇಟ್ ಮಾಡ್ತಾ ಕೂತ್ಕೋಬೇಡಿ. ಬಿಕಾಸ್ ಎಲ್ಲರ ಮನೇಲೂ ಇದೇ ಇರುತ್ತೆ. ಬಟ್ ಶೋ ಆಫ್ ಮಾಡಕ್ಕೆ ಅಂದ್ಬಿಟ್ಟು ಅದು ಮಾಡ್ತೀವಿ, ಇದು ಮಾಡ್ತೀವಿ, ಸ್ಮೂದಿ ಮಾಡ್ತೀವಿ, ಆ ವೆರೈಟೀಸ್, ಈ ವೆರೈಟೀಸ್ ಅಂತ ತೋರಿಸ್ಬೋದು. ಬಟ್ ನಾನು ಅದೆಲ್ಲ ಏನು ಮಾಡಲ್ಲ. ಆಸ್ ಯೂಶುವಲ್ ನಾನು ಎಲ್ಲರ ಮನೇಲಿ ಹೇಗೆ ಗೃಹಿಣಿ ಇರ್ತಾರಲ್ಲ ಹಾಗೇನೆ. ಗೈಸ್, ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ನೋಡಿ, ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ಸೊ ಇಲ್ಲಿ ತನಕ ಬರುತ್ತೆ ಅದು ನೀರು. ನೋಡಿ, ನನ್ನ ಗಂಡಂಗೆ 7 ವರ್ಷದೊಳಗೆ ತಿಂಡಿ ಆಗೋಯ್ತು. ಇವಾಗ ನಾನು ನನ್ನ ಮಗ ತಿಂತಾ ಇದ್ದೀವಿ. ನನಗೆ ಬನಾನಾದಲ್ಲಿ ಚಪಾತಿ ಅಥವಾ ರೊಟ್ಟಿ ತಿನ್ನಕ್ಕೆ ತುಂಬಾ ಇಷ್ಟ ಆಗತ್ತೆ. ನಿಮ್ಗೂ ಇಷ್ಟನಾ? ಕಮೆಂಟ್ ಮಾಡಿ. Just go. 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 ಗೈಸ್, ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡಿದ್ದೀನಿ. ಚಪಾತಿ ಜೊತೆಗಲ್ಲ, ಊಟಕ್ಕೆ ಅಂತ. ಸೊ ಹೇಗ್ ಮಾಡಿದೆ ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಪಾಲಕ್ನ ಬೇಯಿಸ್ಕೊಂಡೆ, ಪೇಸ್ಟ್ ಮಾಡ್ಕೊಂಡೆ. ಆಮೇಲೆ ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಚಾಪ್ ಮಾಡ್ಕೊಂಡೆ, ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಸಹ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಒಗ್ಗರಣೆಗೆ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಒಗ್ಗರಣೆಗೆ ಹಾಕಿ, ಆಮೇಲೆ ಟೊಮೊಟೊ ಪ್ಯೂರಿ ಇರುತ್ತಲ್ಲ ಅದನ್ನ ಹಾಕಿ, ಸೊ ಆಮೇಲೆ ನೀವು ಪಾಲಕ್ ಪ್ಯೂರಿ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಫುಲ್ ಫ್ರೈ ಮಾಡಿ, ಆಮೇಲೆ ನೀವು ಏನದು ವಾಟ್ 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 ಪನ್ನೀರ್ ಹಾಕಿ. ಗೈಸ್, ಇವಾಗ ನಾನು ನನ್ನ ಮಗ ಅಂಕೋಲ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನು ತರಬೇಕು. ಅದಕ್ಕೆ ನಂದು ಆಕ್ಸೆಸ್ ಗಾಡಿ ಕೆಟ್ಟೋಯ್ತು. ಸೊ ಇವಾಗ ಕಾರ್ ತಗೊಂಡು ಹೋಗ್ತಾ ಇದ್ದೀನಿ ಪೂಜೆ ಸಾಮಾನು ತರಕ್ಕೆ. ನಾನಿರೋದು ಹಳ್ಳಿಲಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಇವಾಗ ನಾನು ಅಂಕೋಲಾ ಟೌನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಫಸ್ಟ್ ನಾನು ಮಾಡಿದ್ದೇನಪ್ಪ ಅಂದ್ರೆ, ಮನೆಗೆ ಏನ್ ಬೇಕಲ್ಲ ಸಾಮಾನು ತಗೊಂಡೆ. ಸ್ವಲ್ಪ ಸೋಪು, ಪೇಸ್ಟು ಎಲ್ಲ ಬೇಕಿತ್ತು, ಸ್ಟಾಕ್ ಇಡಬೇಕಿತ್ತು ಅದಕ್ಕೆ. ಆಮೇಲೆ ಹೂವು, ಹಿಂಗಾರು, ಮತ್ತೆ ಪೂಜಾ ಸಾಮಾನೆಲ್ಲ ತಗೊಂಡೆ. ಆಮೇಲೆ ನಾವು ಪ್ರಸಾದ ಮಾಡಿಸಿದ್ವು, ಅದಕ್ಕೆ ಬೌಲ್ ತಗೊಂಡೆ. ಸೊ ಈಗ ಮನೆ ಕಡೆ ವಾಪಸ್. ನಮ್ಮ ಚಿಂಟು ತುಂಬಾ ಹೊಟ್ಟೆ ಹಸು ಅಂತಿದ್ದ. ಅವ್ನಿಗೆ ಊಟ ಹಾಕೊಟ್ಟೆ. ಅವ್ರ ಪಪ್ಪ ಬಂದ, ಬೈದ, ಮತ್ತೆ ಎತ್ತಿಟ್ಟೆ. ಆಮೇಲೆ ಅವ್ರ ಅಜ್ಜಿ ಪರವಾಗಿಲ್ಲ ಕೊಡು ಅಂತ ಹೇಳಿದ್ರು, ಕೊಟ್ಟೆ. ನೋಡಿ, ಪ್ರಸಾದ ಬಂತು ಮನೆಗೆ. ಸೊ ಇದನ್ನ ಅಲ್ಲಿ ದೇವಸ್ಥಾನಕ್ಕೆ, ದೇವ್ರಿರೋ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಆಮೇಲೆ ಹೊರಟ್ವು, ನಾನು ನನ್ನ ಮಗ. ಸೊ ಅಲ್ಲಿ ನೋಡಿದ್ರೆ ಕಾಡು ಕಾಡು ಕಾಡು, ಫುಲ್ ಕಾಡು. ಬನ್ನಿ ಹೋಗೋಣ. ನೋಡಿ, ಇದೇ ಚೌಡಿ ದೇವಿ ಇರೋ ಸನ್ನಿಧಿ. ಯೆಲ್ಲೋ ಕಲರ್ ಕೇಸರಿ ಬಾತ್ ಇದೆಯಲ್ಲ, ಅದನ್ನ ನಾವು ಮಾಡ್ಸಿರೋದು. ಇನ್ ಮಿಕ್ಕಿದೆಲ್ಲ ಬೇರೆ ಭಕ್ತಾದಿಗಳು ಮಾಡ್ಸಿರೋದು. ಸೊ ದೇವ್ರ ಪೂಜೆ ಚಂದ ಆಯ್ತು. ದೇವ್ರು ಪ್ರಸಾದ ಬೇರೆ ಕೊಟ್ರು ಗೈಸ್, ಹೂ ಪ್ರಸಾದ. ಸೊ ಅದನ್ನೆಲ್ಲ ನೋಡ್ಕೊಂಡು ಪ್ರಸಾದ ತಗೊಂಡು ನಾನು ಮನೆ ಕಡೆಗೆ ಬಂದೆ. ನಮ್ಮನೆ ಆಸ್ ಯೂಶುವಲ್ ನಾನ್ ವೆಜ್ ಊಟ. ಎಲ್ರದ್ದು ಊಟ ಆಯ್ತು, ನಂದು ಊಟ ಆಯ್ತು, ಅಷ್ಟೇ.